ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಬಂಧುಗಳೇ, ಹೇಗಿದ್ದೀರಾ ನೀವು? ನಾನು ನಿಮ್ಮ ಅಬು ರಾಜಿ ಸವಣವರು. ಇಂದು ನಮ್ಮ ಹೃದಯವನ್ನು ಭಾರಗೊಳಿಸಿ ಮನಸ್ಸನ್ನು ಮೌನಗೊಳಿಸಿ ಇಡೀ ಪ್ರದೇಶವನ್ನೇ ದುಃಖದಲ್ಲಿ ಮುಳುಗಿಸಿದ ಒಂದು ದಾರುಣ ಘಟನೆ ಮಾಣಿ ಸಮೀಪದ ಸೂರಿಕುಮಾರ್ ಪ್ರದೇಶದಲ್ಲಿ ನಡೆದಿದೆ. ಸಂಟ್ಯಾರು ಸಮೀಪದ ಕಲ್ಲರ್ಪೆ ಮಲಾರ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಮೂಲತಃ ಸುಳ್ಯ ನಿವಾಸಿಯಾಗಿದ್ದ ಕಲಂದರ್ ಶಾ ಅವರು ಎಂದಿನಂತೆ ಬೆಳಿಗ್ಗೆ ತಮ್ಮ ದಿನನಿತ್ಯ ಕೆಲಸಕ್ಕಾಗಿ ಮನೆ ಬಿಟ್ಟು ಹೊರಟಿದ್ದರು. ಆ ಬೆಳಿಗ್ಗೆಯೂ ಬೇರೆ ದಿನಗಳಂತೆ ಆರಂಭವಾಗಿರಬಹುದು. ಮನೆಯೊಳಗೆ ಮಕ್ಕಳ ಓಡಾಟ, ಪತ್ನಿಯ ಕೆಲಸದ ಸದ್ದು, ಬದುಕಿನ ಸಹಜ ಚಟುವಟಿಕೆಗಳು ನಡೆಯುತ್ತಿದ್ದವು. ಎರಡು ಪುಟ್ಟ ಹೆಣ್ಣು ಮಕ್ಕಳು ತಮ್ಮ ಅಪ್ಪನನ್ನು ನೋಡಿ ನಗುತ್ತಾ ಏನೋ ಕೇಳಿರಬಹುದು. ಅವರು ಸಹ ಪ್ರೀತಿಯಿಂದ ಮಕ್ಕಳ ತಲೆಯ ಮೇಲೆ ಕೈ ಹಾಕಿ ಬೇಗ ಬಂದು ಬಿಡ್ತೀನಿ ಎಂದು ಹೇಳಿ ಹೊರಟಿರಬಹುದು. ಆದರೆ ಆ ಮಾತು ಅವರ ಕುಟುಂಬಕ್ಕೆ ಕೇಳಿ ಬಂದ ಕೊನೆಯ ಮಾತಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮನೆಯ ಖರ್ಚಿಗಾಗಿ ಸಂಪ್ಯ KMK ವುಡ್ ಫ್ಯಾಕ್ಟರಿಯಲ್ಲಿ ದುಡಿಯುತ್ತಿದ್ದ ಅವರು ಆ ದಿನ ಎಂದಿನಂತೆ ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದರು. ಮನಸ್ಸಿನಲ್ಲಿ ಬಹುಶಃ ಅನೇಕ ಕನಸುಗಳಿರಬಹುದು. ಮಕ್ಕಳಿಗಾಗಿ ಏನಾದರೂ ಮಾಡಬೇಕು, ಮನೆಯ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸಬೇಕು, ಬದುಕು ಇನ್ನಷ್ಟು ಚೆನ್ನಾಗಿರಬೇಕು ಎಂದು ಆಸೆಗಳು. ಆದರೆ ವಿಧಿಯ ನಿರ್ಧಾರ ಬೇರೆ ಆಗಿತ್ತು. ಮಾಣಿ ಸಮೀಪದ ಸೂರಿಕುಮಾರ್ ಭಾಗ ತಲುಪಿದ ಏಕಾಏಕಿ ಸಂಭವಿಸಿದ ಭೀಕರ ಅಪಘಾತ ಎಲ್ಲವನ್ನು ಕ್ಷಣಾರ್ಧದಲ್ಲಿ ಬದಲಿಸಿಬಿಟ್ಟಿತು. ಅಪಘಾತದ ಶಬ್ದ ಕೇಳಿ ಸುತ್ತಮುತ್ತಲಿನಿರುವವರು ಓಡಿ ಬಂದರು. ರಸ್ತೆಯಲ್ಲಿ ಸಂಚರಿಸುತ್ತಿದ್ದವರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಸಹಾಯಕ್ಕೆ ಧಾವಿಸಿದರು. ಬೇಗ ಆಸ್ಪತ್ರೆಗೆ ಕೊಂಡೊಯ್ಯಿರಿ, ಯಾರಿಗಾದರೂ ಕರೆ ಮಾಡಿ ಎಂಬ ಆತಂಕದ ಧ್ವನಿ ಕೇಳಿ ಬಂದಿರಬಹುದು. ಕೆಲವರು ಅಲ್ಲೇ ನಿಂತು ಕೈಕಾಲು ಗಾಬರಿಗೊಂಡು ನಡುಗುತ್ತಿದ್ದರು. ಪರಿಸ್ಥಿತಿ ಗಂಭೀರವಾಗಿತ್ತು. ಜೀವ ಉಳಿಯಲಿ ಎಂಬ ಆಶಯದಿಂದ ತುರ್ತಾಗಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೂ ಅಲ್ಲಾಹು ಈಗಾಗಲೇ ಬರೆದಿದ್ದ ತೀರ್ಮಾನ ಯಾರೂ ಬದಲಿಸಲಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕಲಂದರ್ ಶಾ ಅವರು ಇಹಲೋಕ ತ್ಯಜಿಸಿದ್ದಾರೆ ಎಂಬ ಸುದ್ದಿ ದೃಢಪಟ್ಟಿತ್ತು. ಆ ಸುದ್ದಿ ಮೊದಲು ಕೇಳಿದವರು ನಂಬಲಿಲ್ಲ. ಇಲ್ಲ, ಇದು ಸತ್ಯವಾಗಿರಲಿಕ್ಕಿಲ್ಲ ಎಂದು ಹಲವಾರು ಭಾವಿಸಿದ್ದರು. ಆದರೆ ಸತ್ಯ ಸ್ಪಷ್ಟವಾಗುತ್ತಿದ್ದಂತೆ ಊರೇ ಮೌನಗೊಂಡಿತ್ತು. ಆ ಸುದ್ದಿ ಮನೆ ತಲುಪಿದ ಕ್ಷಣದಲ್ಲಿ ನೋವನ್ನು ವರ್ಣಿಸಲು ಪದಗಳೇ ಸಾಲದು. ಬಾಗಿಲು ಕಡೆ ಕಾದಿದ್ದ ಕಣ್ಣುಗಳು ಕಣ್ಣೀರಲ್ಲಿ ಮುಳುಗಿದವು. ಅಪ್ಪ ಯಾವಾಗ ಬರ್ತಾರೆ ಎಂದು ಕಾಯುತ್ತಿದ್ದ ಎರಡು ಪುಟ್ಟ ಹೆಣ್ಣು ಮಕ್ಕಳಿಗೆ ಈಗ ಮರಳಿ ಬರುವುದು ಅವರ ಅಪ್ಪನ ಹೆಜ್ಜೆಯಲ್ಲ, ಅವರ ನೆನಪು ಮಾತ್ರ. ಪತ್ನಿಗೆ ಬದುಕಿನ ದೊಡ್ಡ ನೆರಳು ಕಳೆದು ಹೋಯಿತು. ಕುಟುಂಬದ ಆಧಾರ ಸ್ತಂಭವೇ ಕುಸಿದು ಬಿಟ್ಟಿತು. ಸಹೋದರರೇ, ಈ ಘಟನೆ ಕೇವಲ ಒಂದು ಅಪಘಾತದ ಸುದ್ದಿಯಲ್ಲ. ಇದು ಬದುಕಿನ ನಿಜ ಸ್ವರೂಪವನ್ನು ನಮ್ಮ ಮುಂದೆ ತೆರೆದಿಟ್ಟಿದೆ. ಅಲ್ಲಾಹು ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ, ಪ್ರತಿಯೊಂದು ಜೀವವು ಮರಣದ ರುಚಿಯನ್ನು ಅನುಭವಿಸಲೇಬೇಕು. ಸೂರತ್ ಆಲ್ ಇಮ್ರಾನ್ 3ನೇ ಅಧ್ಯಾಯ 185ನೇ ಆಯತ್. ಮತ್ತೊಂದು ಆಯತ್ತಿನಲ್ಲಿ ಅಲ್ಲಾಹು ಹೇಳುತ್ತಾನೆ, ಯಾರಿಗೂ ತಾವು ಯಾವ ಭೂಮಿಯಲ್ಲಿ ಮರಣ ಹೊಂದುತ್ತಾರೆ ಎಂಬುದು ತಿಳಿದಿಲ್ಲ. ಸೂರತ್ ಲುಕ್ಮಾನ್ನಲ್ಲಿದೆ ಈ ಆಯತ್. ನೋಡಿ, ನಮಗೆ ಸ್ಪಷ್ಟವಾಗಿ ಹೇಳುವ ಮರಣ ಯಾವಾಗ, ಎಲ್ಲಿ, ಹೇಗೆ ಬರುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ನಾವು ಕಟ್ಟುವ ಕನಸುಗಳು, ನಮ್ಮ ಯೋಜನೆಗಳು, ನಮ್ಮ ಓಟ, ನಮ್ಮ ಅಹಂಕಾರ, ನಮ್ಮ ದ್ವೇಷ ಇವೆಲ್ಲವೂ ಒಂದು ಕ್ಷಣದಲ್ಲಿ ಅರ್ಥವಿಲ್ಲದಾಗಬಹುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ದುನಿಯಾದಲ್ಲಿ ನೀನು ಒಬ್ಬ ಪರದೇಶಿ ಅಥವಾ ಪ್ರಯಾಣಿಕನಂತೆ ಬಾಳು. ಮತ್ತೊಂದು ಹದೀಸಿನಲ್ಲಿ ಅವರು ಹೇಳಿದ್ದಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ಜವಾಬ್ದಾರರು, ತಮ್ಮ ಜವಾಬ್ದಾರಿಯ ಬಗ್ಗೆ ಪ್ರಶ್ನಿಸಲ್ಪಡುವರು. ಈ ಹದೀಸುಗಳು ನಮಗೆ ಬದುಕಿನ ದಿಕ್ಕು ತೋರಿಸುತ್ತದೆ. ಈ ಲೋಕ ಶಾಶ್ವತವಲ್ಲ, ಇದು ಒಂದು ತಾತ್ಕಾಲಿಕ ತಂಗುದಾಣ ಮಾತ್ರ. ಯಾರಿಗಾದರೂ ದ್ವೇಷ, ಕೋಪ, ಅಹಂಕಾರ, ಹಗೆ, ಜಗಳ ಇವೆಲ್ಲವೂ ಹಿಡಿದು ಬದುಕುವುದಕ್ಕೆ ಅರ್ಥವೇನು?
ಇಂದು ಇದೆಲ್ಲವನ್ನು ಇದ್ದವನು ನಾಳೆ ಇರದೇ ಇರಬಹುದು. ಆದ್ದರಿಂದ ಬದುಕಿರುವಷ್ಟು ದಿನ ಪ್ರೀತಿಯಿಂದ ಇರೋಣ, ಸಂತೋಷದಿಂದ ಮಾತನಾಡೋಣ, ಒಬ್ಬರನ್ನೊಬ್ಬರು ಕ್ಷಮಿಸೋಣ, ಕುಟುಂಬದ ಜೊತೆ ಸಮಯ ಕಳೆಯೋಣ, ಯಾರ ಮನಸ್ಸನ್ನು ನೋಯಿಸದಿರೋಣ, ನಂತರ ಮಾತನಾಡೋಣ, ನಂತರ ಕ್ಷಮೆ ಕೇಳೋಣ, ನಂತರ ನೋಡೋಣ ಎಂದು ಮುಂದುವರಿಯುತ್ತಾ ಹೋದರೆ ಕೆಲವೊಮ್ಮೆ ಆ ನಂತರ ಎಂದೇ ಬರದೆ ಹೋಗಬಹುದು. ಒಮ್ಮೆ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಮದೀನದ ಬೀದಿಯಲ್ಲಿ ನಡೆದು ಹೋಗುತ್ತಿದ್ದರು. ಅವರ ಜೊತೆ ಕೆಲ ಸ್ವಹಾಬಿಗಳಿದ್ದರು. ನಡೆದು ಹೋಗುತ್ತಾ ಅವರು ಕಬರ್ಸ್ಥಾನದ ಬಳಿಗೆ ತಲುಪಿದರು. ಅಲ್ಲಿ ನಿಂತು ಅವರು ಬಹಳ ಹೊತ್ತು ಮೌನವಾಗಿ ಸಮಾಧಿಯನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಗಂಭೀರತೆ ತುಂಬಿತ್ತು. ಜೊತೆಗಿದ್ದವರು ಕಾರಣ ಕೇಳಿದರು. ಅವರು ಸಮಾಧಿಗಳತ್ತ ತೋರಿಸಿ ಹೇಳಿದರು, ಇಲ್ಲಿ ಮಲಗಿರುವವರಲ್ಲಿ ಕೆಲವರು ಒಮ್ಮೆ ನಮ್ಮ ಜೊತೆ ನಡೆದವರು, ಕೆಲವರು ನಮ್ಮ ಜೊತೆ ನಕ್ಕವರು, ಕೆಲವರು ತಮ್ಮ ಮನೆ, ತಮ್ಮ ಮಕ್ಕಳು, ತಮ್ಮ ಸಂಪತ್ತು, ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಂಡವರು. ಆದರೆ ಇಂದು ಅವರ ಕನಸುಗಳೆಲ್ಲ ಇಲ್ಲೇ ಮಣ್ಣಿನಡಿಯಲ್ಲಿ ಮೌನವಾಗಿದೆ. ಇದನ್ನು ಹೇಳುತ್ತಾ ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ನಂತರ ಅವರು ಹೇಳಿದರು, ನಾನು ಒಮ್ಮೆ ಇವರಂತೆ ಇಲ್ಲಿ ಮಲಗುವೆನು. ಆಗ ನನ್ನ ಜೊತೆ ಇರುವುದು ನನ್ನ ಅಧಿಕಾರವಲ್ಲ, ನನ್ನ ಸ್ಥಾನಮಾನವಲ್ಲ, ನನ್ನ ಅಮಲ್ ಮಾತ್ರ. ಅವರು ತಮ್ಮ ಜೊತೆಗಿದ್ದವರಿಗೆ ಹೇಳಿದರು, ನೀವು ಮರಣವನ್ನು ಹೆಚ್ಚು ನೆನಪಿಸಿಕೊಳ್ಳಿ, ಅದು ಹೃದಯದ ಕಠಿಣತೆಯನ್ನು ಕರಗಿಸುತ್ತದೆ, ದುನಿಯಾದ ಮೋಹವನ್ನು ಕಡಿಮೆ ಮಾಡುತ್ತದೆ, ಆಖಿರತಿಗೆ ಸಿದ್ಧಗೊಳಿಸುತ್ತದೆ. ಆಮೇಲೆ ಅವರು ಒಂದು ಸಮಾಧಿ ಬಳಿ ಕುಳಿತು ಬಹಳ ಹೊತ್ತು ಅತ್ತರು. ಯಾರೋ ಕೇಳಿದರು, ಅಮೀರುಲ್ ಮುಅ್ಮಿನೀನ್, ನೀವು ಇಷ್ಟು ಯಾಕೆ ಅಳುತ್ತೀರಿ? ಅವರು ಉತ್ತರಿಸಿದರು, ಈ ಕಬರ್ಗಳು ಮಾತನಾಡುವುದಾದರೆ ಅವು ನಮಗೆ ಒಂದೇ ಒಂದು ಮಾತು ಹೇಳುತ್ತವೆ, ನಾವು ನಿನ್ನೆ ನಿಮ್ಮೆಯಂತೆ ಬದುಕಿದ್ದೆವು, ನೀವು ನಾಳೆ ನಮ್ಮೆಯಂತೆ ಆಗುವಿರಿ. ಈ ಘಟನೆ ಕೇಳಿದ ಪ್ರತಿಯೊಬ್ಬ ಸ್ವಹಾಬಿಯ ಹೃದಯವು ನಡುಗಿತು. ಅವರು ಆ ದಿನದಿಂದ ತಮ್ಮ ಬದುಕನ್ನು ಬದಲಿಸಿಕೊಂಡರು, ಹೆಚ್ಚು ನಮಾಜ್ ಮಾಡಿದರು, ಹೆಚ್ಚು ತೌಬಾ ಮಾಡಿದರು, ಜನರ ಜೊತೆ ಪ್ರೀತಿಯಿಂದ ವರ್ತಿಸಿದರು. ಯಾಕಂದರೆ ಅವರಿಗೆ ಅರಿವಾಯಿತು, ಮರಣವನ್ನು ನೆನಪಿಸುವುದು ಹೃದಯವೇ, ನೆನಪಿಸುವ ಹೃದಯವೇ ಸತ್ಯದ ಮಾರ್ಗದಲ್ಲಿ ನಿಂತಿರುತ್ತದೆ. ಒಮ್ಮೆ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಕಬರ್ಸ್ಥಾನದ ಬಳಿ ಹಾದು ಹೋಗುತ್ತಿದ್ದರು. ಅಲ್ಲಿ ನಿಂತು ಸಮಾಧಿಗಳತ್ತ ಬಹಳ ಹೊತ್ತು ಗಮನದಿಂದ ನೋಡಿದರು. ಅವರ ಜೊತೆ ಇದ್ದವರು ಕೇಳಿದರು, ಓ ಅಲಿ ರಲಿಯಲ್ಲಾಹು ಅನ್ಹು, ನೀವು ಏನು ಯೋಚಿಸುತ್ತಿದ್ದೀರಿ? ಅವರು ಮೃದುವಾಗಿ ಉತ್ತರಿಸಿದರು, ನಾನು ಈ ಸಮಾಧಿಗಳೊಂದಿಗೆ ಮಾತನಾಡುತ್ತಿದ್ದೇನೆ. ಅವರ ಜೊತೆಗಿದ್ದವರು ಆಶ್ಚರ್ಯದಿಂದ ಕೇಳಿದರು, ಅವು ಏನು ಉತ್ತರಿಸಿದೆ? ಅವರು ಹೇಳಿದರು, ನಾನು ಅವುಗಳಿಗೆ ಕೇಳಿದೆ, ನಿಮ್ಮ ಮನೆಗಳೇನಾಯಿತು, ನಿಮ್ಮ ಸಂಪತ್ತು ಏನಾಯಿತು, ನಿಮ್ಮ ಕುಟುಂಬ ಏನಾಯಿತು? ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವರು ಕಣ್ಣೀರಿಂದ ಹೇಳಿದರು, ಅವು ಉತ್ತರಿಸಿದಂತಾಯಿತು, ನಮ್ಮ ಮನೆಗಳಲ್ಲಿ ಈಗ ಬೇರೆಯವರು ವಾಸಿಸುತ್ತಿದ್ದಾರೆ, ನಮ್ಮ ಸಂಪತ್ತನ್ನು ಇತರರು ಹಂಚಿಕೊಂಡಿದ್ದಾರೆ, ನಮ್ಮ ಕುಟುಂಬ ನಮ್ಮನ್ನು ಬಿಟ್ಟು ಹಿಂದಿರುಗಿದೆ, ನಮ್ಮ ಜೊತೆ ಬಂದದ್ದು ನಮ್ಮ ಅಮಲ್ ಮಾತ್ರ. ನಂತರ ಅಲಿ ರಲಿಯಲ್ಲಾಹು ಅನ್ಹು ತಮ್ಮ ಜೊತೆಗಿದ್ದವರ ಕಡೆ ತಿರುಗಿ ಹೇಳಿದರು, ನೀವು ಕೇಳುತ್ತಿದ್ದರೆ ಈ ಕಬರುಗಳು ನಿಮಗೂ ಇದೇ ಮಾತು ಹೇಳುತ್ತವೆ, ದುನಿಯಾ ಮೋಸಮಯ, ಅದು ಯಾರಿಗೂ ಶಾಶ್ವತವಲ್ಲ. ನೀವು ಇಂದು ಹೊಂದಿರುವುದೆಲ್ಲವೂ ನಾಳೆ ಇನ್ನೊಬ್ಬರಿಗಾಗಬಹುದು, ಆದರೆ ನೀವು ಮಾಡಿದ ಸತ್ಕರ್ಮಗಳು ಮಾತ್ರ ನಿಮ್ಮ ಜೊತೆಗಿರುತ್ತವೆ. ಈ ಮಾತು ಕೇಳಿದವರು ಮೌನಗೊಂಡರು. ಅವರ ಹೃದಯಗಳಲ್ಲಿ ಮರಣದ ನೆನಪು ಗಾಢವಾಯಿತು. ಈ ಚರಿತ್ರೆಯ ಪಾಠ ಏನೆಂದರೆ, ನಾವು ಈ ಲೋಕದಲ್ಲಿ ಅತಿಥಿಗಳು ಮಾತ್ರ. ಇಲ್ಲಿ ಸಂಪತ್ತು, ಸ್ಥಾನಮಾನ, ಅಹಂಕಾರ ಯಾವುದು ನಮ್ಮೊಂದಿಗೆ ಬರದು. ಅಲ್ಲಾಹ್ಗಾಗಿ ಮಾಡಿದ ಒಳ್ಳೆಯ ಕಾರ್ಯಗಳೇ ಕಬ್ರಿನಲ್ಲಿ ಬೆಳಕಾಗುತ್ತವೆ. ಒಮ್ಮೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಸ್ವಹಾಬಿಗಳ ಜೊತೆ ಕುಳಿತಿದ್ದರು. ಆಗ ಅವರು ನೆಲದಲ್ಲಿ ಒಂದು ಚೌಕವನ್ನು ಬರೆದು
ಅದರೊಳಗೆ ಒಂದು ಉದ್ದವಾದ ರೇಖೆಯನ್ನು ಎಳೆದರು. ನಂತರ ಆ ರೇಖೆಯ ಸುತ್ತಲೂ ಹಲವಾರು ಸಣ್ಣ ಸಣ್ಣ ರೇಖೆಗಳು ಬರೆದರು. ಸಹಾಬಿಗಳು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆಮೇಲೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈ ಉದ್ದವಾದ ರೇಖೆ ಮನುಷ್ಯನ ಆಸೆ ಆಕಾಂಕ್ಷೆಗಳು, ಈ ಚೌಕ ಅವನ ಜೀವನದ ಮಿತಿ, ಈ ಸಣ್ಣ ರೇಖೆಗಳು ಅವನಿಗೆ ಎದುರಾಗುವ ಕಷ್ಟಗಳು, ಪರೀಕ್ಷೆಗಳು ಮತ್ತು ಮರಣದ ನೆನಪುಗಳು. ಮನುಷ್ಯನು ತನ್ನ ಆಸೆಗಳನ್ನು ಬಹಳ ದೂರ ಹೋಗಲು ಯೋಚಿಸುತ್ತಾನೆ, ಆದರೆ ಅವನ ಜೀವನದ ಗಡಿ ಯಾವ ಕ್ಷಣದಲ್ಲಿ ಮುಗಿಯುತ್ತದೆ ಎಂಬುದು ಅವನಿಗೆ ಗೊತ್ತಿಲ್ಲ. ನಂತರ ಅವರು ಮೃದುವಾಗಿ ಹೇಳಿದರು, ಮನುಷ್ಯನು ನಾಳೆಯ ಕನಸು ಕಟ್ಟುತ್ತಾನೆ, ಇದನ್ನು ಮಾಡುತ್ತಾನೆ, ಅದನ್ನು ಸಾಧಿಸುತ್ತಾನೆ ಎಂದುಕೊಳ್ಳುತ್ತಾನೆ, ಆದರೆ ಮರಣವು ಅವನಿಗೆ ಅವಕಾಶ ಕೊಡುವುದಿಲ್ಲ. ಅದು ಯಾವಾಗ ಬೇಕಾದರೂ ಬಂದು ಬಿಡಬಹುದು. ಈ ಮಾತು ಕೇಳಿ ಸಹಾಬಿಗಳ ಕಣ್ಣು ನೀರಾಯಿತು. ಅವರು ಅರಿತುಕೊಂಡರು, ದುನಿಯಾದ ಆಸೆಗಳಲ್ಲಿ ಮುಳುಗಿ ಆಖಿರತ್ ಮರೆತರೆ ಅದು ದೊಡ್ಡ ನಷ್ಟ. ಈ ಘಟನೆಯ ಪಾಠ ಏನೆಂದರೆ, ಬದುಕಿದ್ದಷ್ಟು ದಿನ ಅಲ್ಲಾಹನನ್ನು ನೆನೆದು ಒಳ್ಳೆಯ ಅಮಲ್ ಮಾಡಿ ಮರಣಕ್ಕೆ ಸಿದ್ಧರಾಗಿ ಬದುಕಬೇಕು. ಯಾಕಂದರೆ ನಾಳೆ ನಮ್ಮದು ಎಂಬ ಖಾತರಿ ಯಾರಿಗೂ ಇಲ್ಲ. ರಸ್ತೆ ಮೇಲೆ ಜವಾಬ್ದಾರಿಯಿಂದ ಸಾಗೋಣ, ಹೆಲ್ಮೆಟ್ ಧರಿಸೋಣ, ಅತಿವೇಗ ಬಿಡೋಣ, ಮೊಬೈಲ್ ಬಳಸಿ ವಾಹನ ಚಲಾಯಿಸದಿರೋಣ. ಯಾಕಂದರೆ ನಮ್ಮನ್ನು ಯಾರೋ ಮನೆಯ ಬಾಗಿಲಲ್ಲಿ ಕಾಯುತ್ತಿದ್ದಾರೆ. ಇದು ಕಲಂದರ್ ಶಾ ಅವರ ಅಗಲಿಕೆ ನಮಗೆ ಕೊಡುವ ಅತಿ ದೊಡ್ಡ ಸಂದೇಶವೇನೆಂದರೆ, ಜೀವನ ಕ್ಷಣಿಕ, ದ್ವೇಷ ವ್ಯರ್ಥ, ಪ್ರೀತಿ ಶಾಶ್ವತ. ನಾವು ಯಾವಾಗ ಹೊರಡುತ್ತೇವೆ ಎಂಬುದು ಗೊತ್ತಿಲ್ಲ, ಆದರೆ ಹೊರಡುವ ಮೊದಲು ಎಷ್ಟು ಹೃದಯಗಳಲ್ಲಿ ಪ್ರೀತಿ, ಒಳ್ಳೆಯತನ ಮತ್ತು ನೆನಪುಗಳನ್ನು ಬಿಟ್ಟು ಹೋಗುತ್ತೇವೆ ಎಂಬುದೇ ನಮ್ಮ ನಿಜವಾದ ಸಂಪತ್ತು. ಅಲ್ಲಾಹು ತಾಲಾ ಮರ್ಹೂಮ್ ಕಲಂದರ್ ಶಾ ಅವರಿಗೆ ಮಗ್ಫಿರತ್ ನೀಡಲಿ, ಕಬ್ರನ್ನು ವಿಶಾಲಗೊಳಿಸಲಿ, ಜನ್ನತುಲ್ ಫಿರ್ದೌಸಿನಲ್ಲಿ ಉನ್ನತ ಸ್ಥಾನ ನೀಡಲಿ. ಅವರ ಕುಟುಂಬದವರಿಗೆ, ವಿಶೇಷವಾಗಿ ಈ 2 ಪುಟ್ಟ ಹೆಣ್ಣು ಮಕ್ಕಳಿಗೆ ಸಬರ್, ಜಮೀಲ್, ಧೈರ್ಯ ಮತ್ತು ಉತ್ತಮ ಭವಿಷ್ಯವನ್ನು ಕರುಣಿಸಲಿ. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಇನ್ಶಾ ಅಲ್ಲಾಹ್ ಮತ್ತೆ ಸಿಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.